ಪೊಲೀಸರಿಂದ ತಪ್ಪಿಸಿಕೊಂಡು ಕೈದಿ ಬಿಲ್ಡಿಂಗ್ ಏರಿದ್ದಾನೆ. ಈತ ಪೊಲೀಸರಿಂದ ತಪ್ಪಿಸಿಕೊಂಡು ಬಿಲ್ಡಿಂಗ್ ಏರಿದ್ದಾನೆ. ಧಾರವಾಡದ ಕುಮಾರೇಶ್ವರ ನಗರದ ಬಳಿ ನಡೆದಿರುವಂತಹ ಘಟನೆ ಇದು. ಧಾರವಾಡ ಜೈಲಿಗೆ ಕಳುಹಿಸೋದಕ್ಕೆ ಪೊಲೀಸರು ಬಂದಿದ್ರು. ಈ ವೇಳೆ ಪೊಲೀಸರಿಂದ ತಪ್ಪಿಸಿಕೊಂಡು ಕೈದಿ ಓಡಿದ್ದಾನೆ. ನ್ಯಾಯಾಧೀಶರು ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ಕೈದಿ ಇಲ್ಲಿ ಡಿಮ್ಯಾಂಡ್ ಮಾಡಿದ್ದಾನೆ. ಬಿಲ್ಡಿಂಗ್ನಿಂದ ಇಳಿಯಲು ನ್ಯಾಯಾಧೀಶರು ಬರಲಿ, ಜಾಮೀನಿನ ಮೇಲೆ ಹೊರಗಿದ್ದ ಆರೋಪಿ ವಿಜಯ್ ಈ ರೀತಿಯಾಗಿ ಡಿಮ್ಯಾಂಡ್ ಮಾಡಿದ್ದಾನೆ. ಮೂಲತಃ ಅಣ್ಣಿಗೇರಿಯ ವಿಜಯ್ ಎನ್ನುವಂತಹ ಯುವಕ ಈತ. 3 ದಿನದ ಹಿಂದೆ ವಾರೆಂಟ್ ಹಿನ್ನೆಲೆ ವಿಜಯ್ ಬಂಧನವಾಗಿತ್ತು. ಇಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲು ಪೊಲೀಸರು ಕರೆತಂದಿದ್ರು. ಹಾಜರುಪಡಿಸಿದ ಮೇಲೆ ಪೊಲೀಸರಿಂದ ವಿಜಯ್ ತಪ್ಪಿಸಿಕೊಂಡು ಬಿಲ್ಡಿಂಗ್ ಏರಿದ್ದಾನೆ. ಇನ್ನು ನೀವು ದೃಶ್ಯದಲ್ಲಿಯೂ ಕೂಡ ಗಮನಿಸ್ತಾ ಇರಬಹುದು. ನ್ಯಾಯ ಬೇಕು ಅಂತ ಹೇಳಿ ಹಠ ಹಿಡಿದು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನುವಂತಹ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ ಈತ. ನ್ಯಾಯ ಕೊಡಿಸೋದಾಗಿ ಮಾಧ್ಯಮದ ಮುಖಾಂತರ ಆರೋಪಿ ಕೆಳಗೆ ಬಂದಿದ್ದಾನೆ. ಯಾವುದೇ ತಪ್ಪು ಮಾಡಿಲ್ಲ ಎಂದು ಈ ಆರೋಪಿ ವಿಜಯ್ ಇದೀಗ ಹೇಳ್ತಾ ಇರುವಂತದ್ದು. ಪೊಲೀಸರ ಮೇಲೆ ಹಲವಾರು ಆರೋಪವನ್ನ ಮಾಡಿದ್ದಾನೆ ಆರೋಪಿ ವಿಜಯ್. ಕೆಳಗೆ ಬಂದ ನಂತರದಲ್ಲಿ ಪೊಲೀಸರು ಈತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ. ವಿಠಲ್, ಪೊಲೀಸರಿಂದ ತಪ್ಪಿಸಿಕೊಂಡು ಕೈದಿ ಬಿಲ್ಡಿಂಗ್ ಏರಿದ್ದ. ಇದೀಗ ಪೊಲೀಸರ ಮೇಲೆ ಹಲವು ಆರೋಪವನ್ನ ಕೂಡ ಮಾಡ್ತಾ ಇದ್ದಾನೆ ಈ ಆರೋಪಿ. ಕೆಳಗೆ ಬಂದ ನಂತರದಲ್ಲಿ ಪೊಲೀಸರು ಈತನನ್ನ ಮತ್ತೆ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಖಂಡಿತವಾಗಿಯೂ ಈಗ ಏನು ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ವಿಚಾರಣಾ ಕೈದಿಯವರ ಇವತ್ತು ಬಿಲ್ಡಿಂಗ್ ಅನ್ನ ಏರಿರುವಂತಹ ಒಂದು ಪ್ರಕರಣ ಇದೀಗ ಧಾರವಾಡದಲ್ಲಿ ನಡೆದಿರುವಂತದ್ದು. ಧಾರವಾಡದ ಕುಮಾರೇಶ್ವರ ನಗರದಲ್ಲಿ ಇರುವಂತಹ ಒಂದು ಬಿಲ್ಡಿಂಗ್ ಅನ್ನ ಏರಿ ಆತ ಪೊಲೀಸರ ಮೇಲೆ ಸಾಕಷ್ಟು ಆರೋಪವನ್ನ ಸಹ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಏನು ಸ್ಥಳಕ್ಕೆ ನ್ಯಾಯಾಧೀಶರು ಮತ್ತು ತಂದೆ ತಾಯಿಯನ್ನ ಕರೆಸುವಂತೆ ಪಟ್ಟು ಕೂಡ ಹಿಡಿದಿದ್ದ. ಪಟ್ಟನ್ನು ಹಿಡಿದಂತ ಸಂದರ್ಭದಲ್ಲಿ ಕೂಡ ಅಲ್ಲೇ ಇದ್ದ ಸ್ಥಳೀಯರಿಂದಲೂ ಕೂಡ ಆತನನ್ನ ರಕ್ಷಣೆ ಕೂಡ ಇದೀಗ ಮಾಡಲಾಗಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಏಕೆಂದ್ರೆ ಸಾಕಷ್ಟು ರೀತಿಯಲ್ಲಿ ಕೂಡ ಆತನ ಮೇಲೆ ಪೋಕ್ಸೋ ಪ್ರಕರಣ ಆರೋಪ ಕೂಡ ಕೇಳಿ ಬಂದಿತ್ತು. ಆರೋಪ ಕೂಡ ಕೇಳಿ ಬಂದಂತ ಸಂದರ್ಭದಲ್ಲಿ ಕೂಡ ಆತನನ್ನ ಪೊಲೀಸರು ಬಂಧಿಸಿ ಆತನನ್ನ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕೋರ್ಟ್ ಏನು ಜೈಲಿಗೆ ಕಳುಹಿಸಲು ಬಂದಂತ ಸಂದರ್ಭದಲ್ಲಿ ಆತ ತಪ್ಪಿಸಿಕೊಂಡು ಬಂದಿರ್ತಾನೆ. ಬಂದಂತ ಸಂದರ್ಭದಲ್ಲಿ ಆತ ಬಿಲ್ಡಿಂಗ್ ಅನ್ನ ಏರಿ ಇದೀಗ ಈ ಅಂತ ಒಂದು ಪ್ರಸಂಗವನ್ನ ಮಾಡಿರುವಂತದ್ದು. ಅಷ್ಟೇ ಅಲ್ಲದೆ ಕೂಡ ಈಗ ಆತ ಪೊಲೀಸರ ಮೇಲೆ ಕೂಡ ಈಗ ಸಾಕಷ್ಟು ಒಂದು ಆರೋಪವನ್ನ ಮಾಡಿರುವಂತ ಬೆನ್ನಲ್ಲೇ ಕೂಡ ಪೊಲೀಸರು ತನಗೆ ಕಿರುಕುಳ ನೀಡ್ತಾ ಇದ್ದಾರೆ. ಯಾವುದೇ ಒಂದು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ನನ್ನನ್ನೇ ಬಂಧನ ಮಾಡ್ತಾರೆ, ನನ್ನನ್ನೇ ಟಾರ್ಗೆಟ್ ಮಾಡಿರುವಂತ ಪೊಲೀಸರು ಕೂಡ ನನ್ನನ್ನ ಇದೀಗ ಜೈಲಿಗೆ ಕಳಿಸಲು ಬಂದಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಇದೀಗ ವಿಜಯ್ ಎಂಬಾತ ಮಾಡಿರುವಂತದ್ದು. ಮೂಲತಃ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ನಿವಾಸಿಯಾಗಿರ್ತಕ್ಕಂಥ ವಿಜಯ್ ಎಂಬಾತನ ಮೇಲೆ ಇದೀಗ ಪೋಕ್ಸೋ ಪ್ರಕರಣ ಇರುವಂತದ್ದು. ಆತನನ್ನ ಜೈಲಿಗೆ ಕಳುಹಿಸಲು ಬಂದಂತ ಸಂದರ್ಭದಲ್ಲಿ ಕೂಡ ಆತ ಇದೀಗ ಈ ರೀತಿ ಒಂದು ಪ್ರಸಂಗವನ್ನ ಇದೀಗ ಧಾರವಾಡದಲ್ಲಿ ಮಾಡಿಕೊಂಡಿರುವಂತದ್ದು. ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮಾಡಿದ್ರು ಗೊತ್ತಿಲ್ಲ ಸರ್. ನಮ್ ಮ್ಯಾಗ ಒಂದ್ ಕೇಸ್ ಆಗಿರು ಸರ್, ರೇಪ್ ಕೇಸ್ ಅಂತ ಹೇಳಿ ಸರ್. ಸರಿ ಆಯ್ತು, ಹೊಡೆದು ಬಡದು ಅಂತ ಹೇಳಿ ಒಪ್ಪಿಸ್ಕೊಂಡು ಹಾಕ್ಯಾರು ಸರ್. ನಮ್ಮ ಅಪ್ಪ ಕೇಳಬರೇ ನಿಮ್ ಮಗ ಒಂದೊಂದಿಬ್ರು ಸೇರಿ 3 ಮಂದಿ ಸೇರಿ ಒಬ್ಬಕಿನ ಗ್ಯಾಂಗ್ ರೇಪ್ ಮಾಡ್ರ ಅಂತ ಹೇಳಿದ್ರು ಸರ್. ಅವ ನಮ್ಮ ಅಪ್ಪ ನಮ್ಮ ಅವ್ವ ಒಂದು ರೀತಿ ಅಡ್ಮಿಟ್ ಆದ್ರು ಸರ್. ಮುಖ ನೋಡಕ್ ಬಿಡ್ಲಿಲ್ಲ. ವಾಪಸ್ ಆ ಕೇಸ್ 2 ವರ್ಷ ಜೈಲು ಹೋಗಿದ್ದು ಹೊರಗೆ ಬಂದ ತಕ್ಷಣ ಊರಲ್ಲಿ ಯಾರೇ ಏನೇ ಕಳ್ತನ ಮಾಡ್ಲಿ, ಯಾರೇ ಏನೇ ಮಾಡ್ಲಿ ಸರ್, ಫಸ್ಟ್ ಬರೋದ ವಿಜಯ್ ಉಳ್ಕಲ್ ಸರ್. ನನ್ನ ಹತ್ರ ಬರ್ತಾರೆ, ಕರ್ಕೊಂಡು ಹೋಗ್ತಾರ. ಕ್ವಾರ್ಟರ್ಸ್ ಒಳಗೆ ಇಟ್ಟು 1 ತಿಂಗಳ ಗಟ್ಲೆ ಇಟ್ಕೊಂಡು ಹೊಡಿತಾರ ಸರ್. ಹಿಡ್ಕೊಂಡು 3 ದಿನ ಆಯ್ತು ಸರ್. ಹಿಡ್ಕೊಂಡು 3 ದಿನ ಆಯ್ತು. ಇವತ್ತಿನ ಸ್ಟೇಷನ್ ಕರ್ಕೊಂಡು ಹೋಗ್ಯಾರ ಸರ್. ನೀನ್ ರಾತ್ರಿ ಸ್ಟೇಷನ್ ಕರ್ಕೊಂಡು ಈಗ ಆಗಲೇ ಕೋರ್ಟಿಗೆ ಕರ್ಕೊಂಡ್ ಬಂದಾರ ಸರ್. ನಮ್ಮ ಅವ್ವ ಅಪ್ಪ ನಮ್ಮ ಅವ್ವ ಅಡ್ಮಿಟ್ ಸರ್. ನಮ್ಮ ವಾರೆಂಟ್ ಮಾಡೈತೆ ಅಂತ ಸರ್. ವಾರೆಂಟ್ ಜಾಮೀನು ಹಚ್ಕೊಂಡು ಹೊರಗೆ ಬರೋಣ ಅಂತಾರ ಸರ್. ವಾರೆಂಟ್ ಆಗಕ್ಕೆ ಪೊಲೀಸರು ಕಾರಣ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್
30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.